ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಇಡೀ ನಾಡಿನಾದ್ಯಂತ ಶ್ರೀರಾಮನ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಇತ್ತ ಮುದ್ದೇಬಿಹಾಳ್ ನಗರದಲ್ಲಿಯೂ ಶ್ರೀರಾಮನ ಭಕ್ತರು ಶ್ರೀರಾಮನ ಪರ ಘೋಷಣೆ ಕೂಗುತ್ತಾ ಅದ್ದೂರಿಯಾಗಿ ಶ್ರೀರಾಮನ ಸಂಭ್ರಮಾಚರಣೆ ಮಾಡಿದರು. ಕೆಲವೆಡೆ ಹೋಮ ಹವನ ಮಾಡುವ ಮೂಲಕ ಹಾಗೂ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸುವ ಮೂಲಕ ರಾಮನ ಭಕ್ತರು ರಾಮನ ಕೃಪೆಗೆ ಪಾತ್ರರಾದರು. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಇಡೀ ನಾಡಿನಾದ್ಯಂತ ಶ್ರೀರಾಮನ ಜಪ ಮುಗಿಲು ಮುಟ್ಟಿತು. ಇತ್ತ ಮುದ್ದೇಬಿಹಾಳ್ ನಗರದಲ್ಲಿಯೂ ಶ್ರೀರಾಮನ ಜಪ ಕಳಕಟ್ಟಿದ್ದು ಇಡೀ ನಗರ ಕೇಸರಿಮಯಗೊಂಡಿತ್ತು. ಅಷ್ಟೇ ಅಲ್ಲದೆ ನಗರದ ಎಲ್ಲೆಡೆಯೂ ಶ್ರೀರಾಮನ ರಾಮೋತ್ಸವ ಕಾರ್ಯಕ್ರಮಗಳು ಜರುಗಿದವು. ಇನ್ನು ಹಲವೆಡೆ ರಾಮನ ಭಾವಚಿತ್ರದ ಕಟೌಟ್ಗಳು ಹಾಗೂ ಶ್ರೀರಾಮ ಧ್ವಜಗಳು ಕಂಗೊಳಿಸುತ್ತಿದ್ದವು. ಬೆಳಗ್ಗೆಯಿಂದಲೇ ಶ್ರೀರಾಮನ ಜಪದಲ್ಲಿ ಮುಳುಗಿದ್ದ ನಗರ ರಾಮ ಭಕ್ತರು ಹಲವು ಮಂದಿರ ಮಠಗಳಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ರಾಮನ ಕೃಪೆಗೆ ಪಾತ್ರರಾದರು. ಮಾರುತಿ ನಗರದಲ್ಲಿರುವ ಹನುಮಾನ್ ಮಂದಿರದಲ್ಲಿ ಬಡಾವಣೆಯ ನಿವಾಸಿಗರು ಹೋಮ ಹವನ ಮಾಡಿ ರಾಮನ ಕೃಪೆಗೆ ಪಾತ್ರರಾದರು. ಇನ್ನು ಮಂದಿರಕ್ಕೆ ಬಂದ ಭಕ್ತರಿಗೆ ಹಣ್ಣು ಹಂಪಲು ನೀಡಿ ಭಕ್ತಿ ಭಾವ ಮೆರೆದರು. ಇತ್ತ ಶ್ರೀ ರಾಘವೇಂದ್ರ ಮಠದಲ್ಲಿಯೂ ಕೂಡ ರಾಮನ ಜಪ ಮುಗಿಲು ಮುಟ್ಟಿತ್ತು. ನೂರಾರು ಮಹಿಳೆಯರು ಪುರುಷರು ರಾಮನ ಜಪ ಮಾಡುವ ಮೂಲಕ ಶ್ರೀರಾಮನಿಗೆ ಜಯಚಾಕಾರ ಹಾಕಿದರು. ಅಷ್ಟೇ ಅಲ್ಲದೆ ರಾಮೋತ್ಸವ ನಿಮಿತ್ತ ಹೋಮ ಹವನ ಮಾಡಿ ಪುನೀತರಾದರು. ಇನ್ನು ರಾಮೋತ್ಸವದ ಹಿನ್ನೆಲೆ ಅನ್ನ ಸಂತರ್ಪಣೆ ಮಾಡಿ ಭಕ್ತಿ ಭಾವ ಮೆರೆದರು. ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ದೊಡ್ಡ ಪ್ರಮಾಣದ LED ಟಿವಿಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇದೇ ವೇಳೆ ಮಠದಲ್ಲಿ ಆಯೋಜಿಸಲಾಗಿದ್ದ ಶ್ರೀರಾಮೋತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ SR ಕೂಚುಬಾಳ್ ಭಾಗಿಯಾಗಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಶ್ರೀರಾಮ ಮಂದಿರ ಉದ್ಘಾಟನೆಯ ಕನಸು ಈಗ ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ರಾಮ ಮಂದಿರ ಸ್ಥಾಪಿಸುವ ಮೂಲಕ ಶ್ರೀರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ. ನಮ್ಮ ರಾಮ ನಮ್ಮ ಮನೆಗೆ ಬಂದಿದ್ದಾನೆ ಎಂಬ ಭಾವನೆ ಜನರಲ್ಲಿ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಏನೋ ಎಲ್ಲರಿಗೂ ಒಳಿತಾಗಲಿ, ಶ್ರೀರಾಮನ ಕೃಪೆ ಎಲ್ಲರ ಮೇಲಿರಲಿ ಎಂದು ಹಾರೈಸಿದರು. ನೂರಾರು ವರ್ಷದಿಂದ ಸತತವಾಗಿರ್ತಕ್ಕಂಥ ಹೋರಾಟ ಪ್ರಯತ್ನದ ಫಲವಾಗಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಅಯೋಧ್ಯೆಯಲ್ಲಿ ಆಗಬೇಕಂತನ್ನುವಂಥ ಬಹುಸಂಖ್ಯಾತ ಹಿಂದೂಗಳ ಇಡೀ ದೇಶದ ಜನರ ಒಕ್ಕೂರಿನ ಅಭಿಪ್ರಾಯ ಏನಾಗಿತ್ತು, ಅದು ಇವತ್ತು ಸಾಕಾರಗೊಳ್ತಕ್ಕಂಥದ್ದು. ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥ ಈ ಶುಭ ಸಂದರ್ಭ ಇಡೀ ಈ ದೇಶದಲ್ಲಿ ಇದೊಂದು ಹಬ್ಬ, ಇದೊಂದು ರಾಷ್ಟ್ರೀಯ ಹಬ್ಬ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಪ್ರತಿ ಮನೆಯಲ್ಲಿ, ಪ್ರತಿ ಮನದಲ್ಲಿ ಶ್ರೀರಾಮಚಂದ್ರ ಮನೆ, ಪ್ರತಿ ಮನ ಎಲ್ಲದರಲ್ಲಿಯೂ ಕೂಡ ರಾಮ 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 ಅಂತ ಎನ್ನುವಂಥದ್ದಾಗಿದೆ. ಇಡೀ ಜಗತ್ತಿನಲ್ಲಿಯೂ ಕೂಡ ಇವತ್ತು ರಾಮನ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಅದ್ದೂರಿಯಾಗಿ ಏರ್ಪಾಡಾಗ್ತಕ್ಕಂಥದ್ದು. ಅದಲ್ಲದೆ ಸಾಯಂಕಾಲದಲ್ಲಿ ದೀಪೋತ್ಸವದ ಕಾರ್ಯಕ್ರಮಗಳು ಕೂಡ ಈ ಮಠದಿಂದ ನಡೀಲಿವೆ. ಎಲ್ಲ ಸದ್ಭಕ್ತರು ಬಂದು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕೀ ಜೈ. ಇನ್ನು ನಗರದ ಪ್ರಸಿದ್ಧ ದೇವಸ್ಥಾನ ದ್ಯಾಮವ್ವನಗುಡಿಯಲ್ಲಿ ಆಯೋಜಿಸಲಾಗಿದ್ದ ಹೋಮವನ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಸಾರ್ವಜನಿಕರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಒಟ್ಟಿನಲ್ಲಿ ನಗರದ ಹಲವೆಡೆ ಶ್ರೀರಾಮ ಭಕ್ತರು ಶ್ರೀರಾಮನ ಭಾವಚಿತ್ರವನ್ನಿಟ್ಟು ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡುವಂಥ ದೃಶ್ಯಗಳು ಕಂಡುಬಂದವು. ನಗರದ ಹಲವೆಡೆ ಬೈಕ್ ರ್ಯಾಲಿ ನಡೆಸುವ ಮೂಲಕ ಶ್ರೀರಾಮ ಪರ ಘೋಷಣೆ ಮುಗಿಲು ಮುಟ್ಟಿತ್ತು. ಅನೇಕ ವೃತ್ತಗಳಲ್ಲಿ ಶ್ರೀರಾಮನ ಬ್ಯಾನರ್, ಬಂಟಿಂಗ್ಗಳು, ದೀಪಾಲಂಕಾರಗಳು ಜೋರಾಗಿತ್ತು. ಅಷ್ಟೇ ಅಲ್ಲದೆ ಮನೆ ಮನೆಗಳಲ್ಲೂ ರಾಮನ ಭಕ್ತರು ಪೂಜೆ ಭಜನೆ ನಡೆಸುವ ಮೂಲಕ ಸಂಭ್ರಮಿಸಿದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.